28 ಲೋಕಸಭಾ ಕ್ಷೇತ್ರದ ಬಗ್ಗೆ ಯಾವ್ದು ಕ್ಯಾಮ್ರಾ ಹಿಂದೆ ಮಂಜಣ್ಣ ಒಂದು ಸ್ವಲ್ಪ ಹಿಂದೆ ನರೇಂದ್ರ ಮೋದಿಯವರ ಸಮಕ್ಷಮನೂ ಚರ್ಚೆ ಆಗಿದೆ. ಮುಂದಕ್ಕೆ ಹಾಕೊಳ್ಳೋದು. ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನು ತೀರ್ಮಾನ ಮಾಡುವಂಥದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ. ವಿಜಯಣ್ಣ ಅಲ್ಲೇ ಇದ್ದಾರೆ, ಅದಕ್ಕೋಸ್ಕರನೇ ಇವತ್ತು ರಾತ್ರಿ ಒಳಗೆ ಎಲ್ಲವೂ ಸ್ಪಷ್ಟ ಚಿತ್ರ ಗೊತ್ತಾಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಆ ಪ್ರಯತ್ನ ನಡೆದಿದೆ. ಹಾಲಿ ಸಂಸದರಿಗೆ ಏನಾದರೂ ಕೂಡ ಒಂದಷ್ಟು ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಯಾವುದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಏನೇ ತೀರ್ಮಾನ ಆಗೋದಾದ್ರೂ ಸಾಯಂಕಾಲ 7-8 ಗಂಟೆ ಒಳಗಡೆ ಇವತ್ತು ರಾತ್ರಿ ಒಳಗಡೆ ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ನನ್ನ ಪ್ರಕಾರ ಯಾವುದು ಗೊಂದಲ ಇಲ್ಲ ಸರ್ ಅಭ್ಯರ್ಥಿ ಆಯ್ಕೆ. ನನ್ನ ಪ್ರಕಾರ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಚರ್ಚೆ ಆಗಿದೆ ಸುದೀರ್ಘವಾಗಿ. ಇವತ್ತು ಮತ್ತೊಮ್ಮೆ ಅಮಿತ್ ಶಾ ಪ್ರಧಾನಿಯವರ ಜೊತೆಗೆ ಮಾತನಾಡಿ ವಿಜಯಣ್ಣ ಅಲ್ಲೇ ಇದ್ದಾರೆ, ಅಂತಿಮ ಒಂದು ತೀರ್ಮಾನವನ್ನು ತಗೊಂಡು ಬರ್ತಾರೆ. ಸೀಟು ಹಂಚಿಕೆ ಜೆಡಿಎಸ್ಗೆ ಇಷ್ಟ ಅಂತ ಏನಾದರೂ ನಿನ್ನೆ ಚರ್ಚೆ ಅಲ್ಲಿ ಎದುರುಗಡೆ ಏನು ಚರ್ಚೆ ಆಗಿಲ್ಲ. ಅವ್ರಿಗಂತೂ ಹೊಂದಾಣಿಕೆ ಆಗೇ ಆಗುತ್ತೆ. 2 ಸೀಟ್ ಕೊಡಬೇಕು ಅನ್ನೋದನ್ನ ಅಂತಿಮ ತೀರ್ಮಾನ ಡೆಲ್ಲಿಯವರು ತಗೊಂಡು. 2 ಫೈನಲ್ ಆಗಿದೆ ಅಂತ 2 ಫೈನಲ್ ಆಗಿದೆ ಅಂತ ಚರ್ಚೆ. ಅದೇ ಸುಮಲತಾ ಅವರು ಮಂಡ್ಯ ಕೇಳ್ತಾ ಇದ್ದಾರೆ ಸರ್ ಬಿಜೆಪಿಯಿಂದ. ಯಾವುದು ಅದರ ಬಗ್ಗೆ ಮಾಹಿತಿ ಇಲ್ಲ. ಮಂಜುನಾಥ್ ಅವ್ರ ಪ್ರಸಾದ್ ಇದು ಮಂಜುನಾಥ್ ಅವ್ರದ್ದು ಖಚಿತ ಇದೆ ಸರ್. ಎಲ್ಲವೂ ಸಹ ಇವತ್ತು ಸಾಯಂಕಾಲ ಒಳಗೆ ಗೊತ್ತಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಬಹುದು ಅಂತ ಅನಿಸಿಕೆ? ಯಾಕಂದ್ರೆ ನಿನ್ನೆ ಚರ್ಚೆ ಒಂದಷ್ಟು ಇವತ್ತು ಹೇಳ್ತಾ ಇದ್ದೇನೆ, 25ಕ್ಕಿಂತ ಹೆಚ್ಚು ಕ್ಷೇತ್ರ ಗೆಲ್ತೇವೆ. ಚುನಾವಣೆ ಆದ್ಮೇಲೆ ಬೇಕಾದ್ರೆ ನನ್ನ ಜೊತೆ ಮಾತನಾಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ಅಚ್ಚರಿ ಅಭ್ಯರ್ಥಿಗಳು ನೋಡೋಣ, ಎಲ್ಲ ಗೊತ್ತಾಗುತ್ತೆ ರಾತ್ರಿ ಒಳಗೆ. ಪ್ರತಾಪ್ ಸಿಂಹ ಥ್ಯಾಂಕ್ ಯು ಸರ್.